ಮುಸ್ಲಿಂ ಮೀಸಲಾತಿ ರದ್ದು, ಮಹಾರಾಷ್ಟ್ರ ಸರ್ಕಾರದ ದಿಢೀರ್ ನಿರ್ಧಾರದ ಹಿಂದಿನ ಅಸಲಿ ಸತ್ಯವೇನು? 5% ಮೀಸಲಾತಿ ಕಟ್ ದೇವೇಂದ್ರ ಫಡ್ನವೀಸ್ ಸರ್ಕಾರದ ಮಾಸ್ಟರ್ ಸ್ಟ್ರೋಕಾ ಅಥವಾ ರಾಜಕೀಯನ? 2014ರ ಆದೇಶಕ್ಕೆ 2026ರಲ್ಲಿ ಅಂತ್ಯ. ಮುಸ್ಲಿಂ ಸಮುದಾಯಕ್ಕೆ ಶಾಕ್ ಕೊಟ್ಟ ಮಹಾ ಸರ್ಕಾರ. ನಮಸ್ಕಾರ ವೀಕ್ಷಕರೇ, ಭಾರತದ ರಾಜಕಾರಣದಲ್ಲಿ ಮೀಸಲಾತಿ ಅನ್ನೋದು ಯಾವತ್ತೂ ಮುಗಿಯದ ಅಧ್ಯಾಯ. ಅದರಲ್ಲೂ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಮೀಸಲಾತಿಯ ಕಾವು ಕೂಡ ಜೋರಾಗುತ್ತೆ. ಈಗ ಮಹಾರಾಷ್ಟ್ರದಲ್ಲಿ ಅಂತಹದ್ದೇ ಒಂದು ಘಟನೆ ನಡೆದಿದೆ. ಒಂದು ಕಡೆ ಮರಾಠ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಮಹಾರಾಷ್ಟ್ರದ ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರ ಒಂದು ಮಹತ್ವದ ಮತ್ತು ವಿವಾದಾತ್ಮಕ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅದೇನು ಅಂದ್ರೆ, ಮುಸ್ಲಿಂ ಸಮುದಾಯಕ್ಕೆ ಶಿಕ್ಷಣದಲ್ಲಿ ನೀಡಲಾಗಿದ್ದ 5% ಮೀಸಲಾತಿಯನ್ನ ದಿಢೀರಾಗಿ ರದ್ದುಗೊಳಿಸಿದೆ. ಹೌದು, ಇದು 10 ವರ್ಷಗಳ ಹಳೆಯ ಕತೆ. 2014ರಲ್ಲಿ ಶುರುವಾದ ಈ ಮೀಸಲಾತಿ ಕತೆಗೆ ಈಗ ಸರ್ಕಾರ ಫುಲ್ ಸ್ಟಾಪ್ ಇಟ್ಟಿದೆ. ಅಷ್ಟಕ್ಕೂ ಸರ್ಕಾರ ಯಾಕೆ ಈ ನಿರ್ಧಾರ ತೆಗೆದುಕೊಳ್ತು? ಇದರ ಹಿಂದೆ ಇರೋ ಕಾನೂನು ಕಾರಣಗಳೇನು? ಹೈಕೋರ್ಟ್ ಆದೇಶ ಏನಾಗಿತ್ತು? ಮತ್ತು ವಿರೋಧ ಪಕ್ಷಗಳು ಯಾಕೆ ಇದನ್ನ ಅಲ್ಪಸಂಖ್ಯಾತ ವಿರೋಧಿ ಅಂತ ಕರೀತಾಗಿದೆ? ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲಾ ವಿಚಾರವನ್ನ ಪಿನ್ ಟು ಪಿನ್ ಆಗಿ ತಿಳಿದುಕೊಳ್ಳೋಣ. ಇದು ಕೇವಲ ಒಂದು ಸುದ್ದಿಯಲ್ಲ, ಇದರ ಹಿಂದೆ ದೊಡ್ಡದಾದ ರಾಜಕೀಯ ಲೆಕ್ಕಾಚಾರ ಇದೆ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ಈ ಮುಸ್ಲಿಂ ಮೀಸಲಾತಿಯ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ವೀಕ್ಷಕರೇ, ಈ ಸುದ್ದಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮಹಾರಾಷ್ಟ್ರದಲ್ಲಿ ಈಗ ಇರೋದು ಏಕನಾಥ್ ಶಿಂದೆ, ದೇವೇಂದ್ರ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಅವರ ನೇತೃತ್ವದ ಮಹಾಯುತಿ ಸರ್ಕಾರ. ಈ ಸರ್ಕಾರ ಮಂಗಳವಾರ ರಾತ್ರಿ ಒಂದು ಮಹತ್ವದ ಆದೇಶ ಹೊರಡಿಸಿದೆ. ಈ ಆದೇಶದ ಪ್ರಕಾರ ಮುಸ್ಲಿಂ ಸಮುದಾಯಕ್ಕೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂದರೆ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ನೀಡಲಾಗಿದ್ದ 5% ಮೀಸಲಾತಿಯನ್ನು ರದ್ದುಗೊಳಿಸಿದೆ. ಇದನ್ನು SEBC.A ಅಂದರೆ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನೋ ಅಡಿಯಲ್ಲಿ ನೀಡಲಾಗಿತ್ತು. ಈಗ ಸರ್ಕಾರ ಹೇಳ್ತಾ ಇರೋದು ಒಂದೇ ಮಾತು: ಆ ಹಳೆಯ ಆದೇಶಕ್ಕೆ ಇನ್ನು ಮುಂದೆ ಬೆಲೆ ಇಲ್ಲ, ಅದನ್ನು ನಾವು ವಾಪಸ್ ಪಡಿತಾ ಇದ್ದೇವೆ ಅಂತ ಬಿಜೆಪಿ ಸರ್ಕಾರ ಹೇಳ್ತಾ ಇದೆ. ಹಾಗಾದರೆ ಏಕಾಏಕಿ ಈ ನಿರ್ಧಾರಕ್ಕೆ ಸರ್ಕಾರ ಯಾಕೆ ಬಂತು? ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಾವೊಂಚೂರು ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು. ಬನ್ನಿ 2014ಕ್ಕೆ ಹೋಗೋಣ. ಅದು 2014ರ ಸಮಯ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತು NCP ಮೈತ್ರಿ ಸರ್ಕಾರ ಅಧಿಕಾರದಲ್ಲಿತ್ತು. ಪೃಥ್ವಿರಾಜ್ ಚೌಹಾಣ್ ಮುಖ್ಯಮಂತ್ರಿಯಾಗಿದ್ದರು. ಚುನಾವಣೆ ಹತ್ತಿರ ಬರ್ತಾಗಿತ್ತು. ನಿಮಗೆಲ್ಲ ಗೊತ್ತಾಗಿದೆ, ಚುನಾವಣೆ ಬಂತಂದರೆ ಸರ್ಕಾರಗಳು ಜನರನ್ನು ಓಲೈಕೆ ಮಾಡೋದಕ್ಕೆ ಏನೆಲ್ಲ ಕಸರತ್ತು ಮಾಡ್ತವೆ ಅಂತ. ಅದೇ ರೀತಿ ಅಂದಿನ ಕಾಂಗ್ರೆಸ್ ಸರ್ಕಾರ ಒಂದು ಸುಗ್ರೀವಾಜ್ಞೆ ಹೊರಡಿಸಿತ್ತು. ಅದೇನು ಅಂದರೆ, ಅಸೆಂಬ್ಲಿ ಅಥವಾ ಸದನ ನಡೀತಾ ಇದ್ದಾಗ ತುರ್ತಾಗಿ ಜಾರಿ ಮಾಡುವಂತಹ ಕಾನೂನು. ಆ ಸುಗ್ರೀವಾಜ್ಞೆಯಲ್ಲಿ 2 ಪ್ರಮುಖ ಘೋಷಣೆಗಳು ಇದ್ವು. ಮರಾಠ ಸಮುದಾಯಕ್ಕೆ 16% ಮೀಸಲಾತಿ, ಮುಸ್ಲಿಂ ಸಮುದಾಯದ 50 ಹಿಂದುಳಿದ ಜಾತಿಗಳಿಗೆ 5% ಮೀಸಲಾತಿ, ಅದರಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ. ಇದನ್ನ ಜಾರಿಗೆ ತಂದವರು ಅಂದಿನ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ನಸೀಂ ಖಾನ್. ಈ ನಿರ್ಧಾರದ ಮೂಲಕ ಮುಸಲ್ಮಾನರಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರ ಕೂಡ ನೀಡಲು ಆರಂಭಿಸಲಾಯಿತು. ಆದರೆ ಇಲ್ಲಿ ಒಂದು ಕಾನೂನು ತೊಡಕಿತ್ತು. ಯಾವುದೇ ಸುಗ್ರೀವಾಜ್ಞೆ ಹೊರಡಿಸಿದರೆ ಅದನ್ನು ಮುಂದಿನ 6 ತಿಂಗಳ ಒಳಗಾಗಿ ವಿಧಾನಸಭೆಯಲ್ಲಿ ಮಂಡಿಸಿ ಅದಕ್ಕೆ ಒಪ್ಪಿಗೆ ಪಡೆದು ಕಾಯಿದೆ ಅಂದರೆ ಆಕ್ಟ್ ಅಥವಾ ಕಾನೂನುಬದ್ಧವಾಗಿ ಅದನ್ನು ಮಾಡಬೇಕು ಅನ್ನೋದು. ಇಲ್ಲದಿದ್ದರೆ ಆ ಸುಗ್ರೀವಾಜ್ಞೆ ತನ್ನಕ್ಕಷ್ಟೇ ರದ್ದಾಗಿ ಹೋಗ್ಬಿಡತ್ತೆ. 2014ರಲ್ಲಿ ಕಾಂಗ್ರೆಸ್ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿತು ನಿಜ, ಆದರೆ ಅದನ್ನು ಕಾನೂನಾಗಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಚುನಾವಣೆ ಬಂತು, ಕಾಂಗ್ರೆಸ್ ಸರ್ಕಾರ ಸೋತು, ಅಂದರೆ ಕಾಂಗ್ರೆಸ್ ಪತನವಾಯಿತು, ಬಿಜೆಪಿ ಅಧಿಕಾರಕ್ಕೆ ಬಂತು. ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅವರು ಈ ಸುಗ್ರೀವಾಜ್ಞೆಯನ್ನು ಕಾಯ್ದೆಯಾಗಿ ಬದಲಾಯಿಸಲು ಮನಸ್ಸು ಮಾಡಲಿಲ್ಲ. ಹೀಗಾಗಿ ಆ ಸುಗ್ರೀವಾಜ್ಞೆ ರದ್ದಾಯಿತು. ಆದರೆ ಈ ಮಧ್ಯೆ ವಿಷಯ ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರುತ್ತೆ. ನವೆಂಬರ್ 14, 2014ರಂದು ಬಾಂಬೆ ಹೈಕೋರ್ಟ್ ಒಂದು ಐತಿಹಾಸಿಕ ಮಧ್ಯಂತರ ತೀರ್ಪು ನೀಡುತ್ತೆ. ಉದ್ಯೋಗದಲ್ಲಿ ಮೀಸಲಾತಿ ಇಲ್ಲ. ಮರಾಠಿಗರಿಗೆ ಅಂದರೆ ಮರಾಠ ಸಮುದಾಯಕ್ಕೆ ಮತ್ತು ಮುಸಲ್ಮಾನರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ನೀಡುವುದಕ್ಕೆ ಕೋರ್ಟ್ ತಡೆ ನೀಡಿತು. ಶಿಕ್ಷಣದಲ್ಲಿ ಮೀಸಲಾತಿ ಓಕೆ, ಆದರೆ ಮುಸ್ಲಿಂ ಸಮುದಾಯದ ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನು ಗಮನಿಸಿ ಅವರಿಗೆ ಶಿಕ್ಷಣದಲ್ಲಿ 5% ಮೀಸಲಾತಿ ನೀಡುವುದನ್ನು ಕೋರ್ಟ್ ರದ್ದು ಮಾಡಲಿಲ್ಲ.
ಅಂದರೆ ಶಾಲಾ ಕಾಲೇಜು ಸೀಟುಗಳಲ್ಲಿ ಮೀಸಲಾತಿ ಮುಂದುವರಿಸಬಹುದಾಗಿತ್ತು. ಆದರೆ ಅಂದಿನ ಬಿಜೆಪಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಮತ್ತು ಕಾನೂನು ರೂಪಿಸಲಿಲ್ಲ. ಹೀಗಾಗಿ ಕಳೆದ 10 ವರ್ಷಗಳಿಂದ ಈ ವಿಷಯ ನೆನೆಗುದಿಗೆ ಬಿದ್ದಿತ್ತು. ಈಗ ಮತ್ತೆ ವರ್ತಮಾನಕ್ಕೆ ಬರೋಣ. ಮಂಗಳವಾರ ರಾತ್ರಿ ಮಹಾರಾಷ್ಟ್ರ ಸರ್ಕಾರ ಹೊರಡಿಸಿರುವ ಆದೇಶದಲ್ಲಿ ಒಂದು ಪ್ರಮುಖ ಪಾಯಿಂಟ್ ಇದೆ. 2014ರ ಸುಗ್ರೀವಾಜ್ಞೆಯ ಅವಧಿ ಮುಗಿದು ಎಷ್ಟೋ ವರ್ಷಗಳಾಗಿದೆ. ಅದು ಕಾನೂನಾಗಿ ಬದಲಾಗದ ಕಾರಣ ಅದಕ್ಕೆ ಸಂಬಂಧಿಸಿದ ಎಲ್ಲ ಸರ್ಕಾರಿ ಸುತ್ತೋಲೆಗಳು ಮತ್ತು ಆದೇಶಗಳು ತಾನಾಗಿಯೇ ಅಮಾನ್ಯ ಆಗುತ್ತವೆ. ಆದರೆ ದಾಖಲೆಗಳಲ್ಲಿ ಅವು ಹಾಗೆ ಉಳಿದಿದ್ವು. ಈಗ ನಾವು ಆ ಹಳೆ ಆದೇಶವನ್ನು ಅಧಿಕೃತವಾಗಿ ರದ್ದುಗೊಳಿಸ್ತಾ ಇದ್ದೇವೆ ಅಂತ ಸರ್ಕಾರ ಹೇಳಿದೆ. ಅಂದರೆ ಸರ್ಕಾರದ ವಾದ ಸರಳವಾಗಿದೆ. ಕಾನೂನೇ ಇಲ್ಲ ಅಂತಂದಮೇಲೆ ಮೀಸಲಾತಿ ಎಲ್ಲಿಂದ ಬರುತ್ತೆ? ಇದು ಕೇವಲ ಆಡಳಿತಾತ್ಮಕ ಸ್ವಚ್ಛತಾ ಕಾರ್ಯ ಅಂತ ಹೇಳಿದ್ದಾರೆ. ಆದರೆ ವೀಕ್ಷಕರೇ, ರಾಜಕೀಯದಲ್ಲಿ ಯಾವುದೂ ಕೂಡ ಅಷ್ಟು ಸರಳವಾಗಿರೋದಿಲ್ಲ. ಈ ನಿರ್ಧಾರದ ಹಿಂದೆ ದೊಡ್ಡ ರಾಜಕೀಯ ಇದೆಯಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಿವೆ. ವಿರೋಧ ಪಕ್ಷಗಳಾಗಿರೋ ಕಾಂಗ್ರೆಸ್, ಉದ್ಧವ್ ಠಾಕ್ರೆ ಶಿವಸೇನೆ ಮತ್ತು ಶರದ್ ಪವಾರ್ ಬಣದ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಅವರ ವಾದ ಏನಂತಂದ್ರೆ, ಇದು ಅಲ್ಪಸಂಖ್ಯಾತ ವಿರೋಧಿ ನಿರ್ಧಾರ, ಮುಸ್ಲಿಂ ಸಮುದಾಯವನ್ನ ಮುಖ್ಯವಾಹಿನಿಯಿಂದ ದೂರ ಇಡುವಂತಹ ಪ್ರಯತ್ನ. ಇದು ವಾದ 1. ವಾದ 2, ಹೈಕೋರ್ಟ್ ಶಿಕ್ಷಣದಲ್ಲಿ 5% ಮೀಸಲಾತಿ ಕೊಡಬಹುದು ಅಂತ ಹೇಳಿದ್ರೂ ಸರ್ಕಾರ ಯಾಕದನ್ನು ಕಿತ್ತುಕೊಳ್ತಾ ಇದೆ? ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದ ಹಿಂದೂ ಮತಗಳನ್ನು ಕ್ರೋಢೀಕರಿಸಲು ಬಿಜೆಪಿ ಈ ತಂತ್ರ ಹೂಡಿದೆ ಅಂತ ವಾದ ಮಾಡ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ವಾದ ಬೇರೆಯೇ ಆಗಿದೆ. ಧರ್ಮದ ಆಧಾರದ ಮೇಲೆ ಮೀಸಲಾತಿ ನೀಡಲು ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಅಂದು ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇದನ್ನು ಮಾಡಿತ್ತು. ನಾವು ಸಂವಿಧಾನಬದ್ಧವಾಗಿ ಅದನ್ನು ಸರಿಪಡಿಸ್ತಾ ಇದ್ದೇವೆ ಅಂತ ಸಮರ್ಥಿಸಿಕೊಂಡಿದೆ. ಇದರ ಪರಿಣಾಮ ಏನಾಗುತ್ತೆ? ಇನ್ನು ಮುಂದೆ ಮಹಾರಾಷ್ಟ್ರದಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು SEBCA ಕೋಟಾದಲ್ಲಿ ಕಾಲೇಜುಗಳಲ್ಲಿ ಸೀಟ್ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ಸಾಮಾನ್ಯ ವರ್ಗ ಅಂದರೆ ಜನರಲ್ ಕ್ಯಾಟಗರಿನೋ ಅಥವಾ EWS ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಡಿಯಲ್ಲಿ ಸ್ಪರ್ಧಿಸಬೇಕಾಗತ್ತೆ, ಅಂದರೆ ಸೀಟನ್ನು ಪಡಿಬೇಕಾಗತ್ತೆ. ಇದು ಸದ್ಯಕ್ಕೆ ಒಂದು ದೊಡ್ಡ ಚರ್ಚೆಗೆ ನಾಂದಿ ಹಾಡಿದೆ. ಮರಾಠ ಮೀಸಲಾತಿ ಹೋರಾಟದ ಬಿಸಿಯ ನಡುವೆ ಮುಸ್ಲಿಂ ಸಮುದಾಯ ರದ್ದು ಮಾಡಿರುವುದು ಮಹಾರಾಷ್ಟ್ರ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಇದು ಕೋರ್ಟ್ನಲ್ಲಿ ಮತ್ತೆ ಪ್ರಶ್ನೆಯಾಗುತ್ತಾ ಅಥವಾ ಮುಸ್ಲಿಂ ಸಮುದಾಯ ಬೀದಿಗಿಳಿದು ಹೋರಾಟ ಮಾಡುತ್ತಾ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಧರ್ಮದ ಆಧಾರದ ಮೇಲೆ ಮೀಸಲಾತಿ ಇರಬೇಕಾ ಅಥವಾ ಆರ್ಥಿಕ ಪರಿಸ್ಥಿತಿಯ ಆಧಾರದ ಮೇಲೆ ಇರಬೇಕಾ? ಮಹಾರಾಷ್ಟ್ರ ಸರ್ಕಾರದ ಈ ನಿರ್ಧಾರ ಸರಿಯೋ ತಪ್ಪೋ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮೀಸಲಾತಿ ನಮ್ಮ ಕರ್ನಾಟಕಕ್ಕೂ ಬರಬೇಕಾ? ಇಲ್ಲಿ ಅಲ್ಪಸಂಖ್ಯಾತರು ಯಾರಾಗಿದ್ದಾರೆ, ಬಹುಸಂಖ್ಯಾತರು ಯಾರಾಗ್ತಾ ಇದ್ದಾರೆ, ಅಥವಾ ಅಲ್ಪಸಂಖ್ಯಾತಿದ್ದವರು ಬಹುಸಂಖ್ಯಾತರು ಹೆಂಗೆ ಆಗ್ತಾ ಇದ್ದಾರೆ? ನಿಮಗೆ ಗೊತ್ತಿದೆ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.